ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪಡೆದರೆ ಕ್ಷಣಿಕ ಸುಖ, ತ್ಯಜಿಸಿದರೆ ಆಳವಾದ ಶಾಂತಿ. ಹೀಗೆಂದು ತಿಳಿದವರು ಹೇಳ್ತಾರೆ. ನಾವಂತೂ ಭಗವದ್ಗೀತೆಯ ಆಧಾರದ ಮೇಲೆ ಒಂದಿಷ್ಟು ಚಿಂತನವನ್ನು ಮಾಡ್ತಾ ಬಂದಿದ್ದೀವಿ. ಗೀತೆಯಲ್ಲಿ ಈ ಮಾತು ಹಲವಾರು ಕಡೆ ಬರುತ್ತೆ. ಆದರೆ ವಿಶೇಷವಾಗಿ ಸುತ್ತಿಗೆ ಪೆಟ್ಟು ಕೊಟ್ಟಂತೆ 12ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕದ ಒಂದು ಪಾದ ಈ ಮಾತನ್ನು ಹೇಳುತ್ತೆ. ತ್ಯಾಗಾತ್ ಶಾಂತಿ ಅನಂತರಂ ಅಂತ. ತ್ಯಾಗದಿಂದಲೇ ಶಾಂತಿ, ಅದು ಕೂಡ ಯಾವ ಸಮಯದ ಅಂತರ ಇಲ್ಲದೆ. ಅನಂತರಂ ಅಂತ ಹೇಳಿದ್ರೆ ಆ ಕ್ಷಣವೇ ನಿಮಗೆ ಶಾಂತಿ. ಬದುಕಿನಲ್ಲಿ ಹೆಚ್ಚಾಗಿ ನಾವು ಏನೋ ಪರಿಶ್ರಮ ಪಡ್ತೀವಿ. ಆ ಪರಿಶ್ರಮ ಪಟ್ಟು ಎಷ್ಟೋ ಸಮಯದ ನಂತರ ಅದರ ಫಲ ಬರುತ್ತೆ. ಕೆಲವೊಮ್ಮೆ ಕೆಲವು ಗಂಟೆಗಳ ಬಳಿಕ, ಕೆಲವೊಮ್ಮೆ ಕೆಲವು ದಿನಗಳ ಬಳಿಕ, ಇನ್ನು ಕೆಲವೊಮ್ಮೆ ಎಷ್ಟೋ ವರ್ಷಗಳ ಬಳಿಕ. ಅಜ್ಜ ನೆಟ್ಟ ಆಲದ ಮರ ಅಂತ ಹೇಳ್ತಾರೆ. ಅಜ್ಜ ನೆಟ್ಟ ಆಲದ ಮರ ಅದು ಬೆಳೆದು ಅದರ ನೆರಳನ್ನ ಮತ್ತು ಬೇರೆ ಕೆಲವು ಲಾಭಗಳನ್ನ ಮಂದಿಗೆ ಕೊಡುವಾಗ ಅಜ್ಜ ಇಲ್ಲ, ಹೋಗಿ ಆಯ್ತು ಅವನು. ಅಜ್ಜ ನೆಟ್ಟ ಆಲದ ಮರ ಅನ್ನೋದು ಒಂದು ಇಡಿಯಂ ಆಗಿದೆ. ಆ ಪ್ರಕಾರವಾಗಿ ಕರ್ಮ ಮತ್ತು ಫಲದ ಮಧ್ಯ ಸಮಯಾವಕಾಶ ಇದೆ. ಆದರೆ ಈ ತ್ಯಾಗ ಅನ್ನುವುದು ಅದು ಒಂದು ರೀತಿ ಕರ್ಮ ಅಂತ ಹೇಳ್ಬೋದು, ಬಿಡುವುದೊಂದು ಕರ್ಮ. ಆದರೆ ಅದರಲ್ಲಿ ಆತ್ಮಜ್ಞಾನದ ಒಂದು ಹೊಳಪು ಇದೆ, ಆತ್ಮಜ್ಞಾನದ ಒಂದು ಪರಿಮಳ ಇದೆ ಅಲ್ಲಿ. ಶಂಕರಾಚಾರ್ಯರು ವಿಶೇಷವಾಗಿ ಕರ್ಮವನ್ನು ಮತ್ತು ಜ್ಞಾನವನ್ನು ವಿಂಗಡಿಸಿ ಹೇಳ್ತಾರೆ. ಕರ್ಮವು ಜ್ಞಾನವಲ್ಲ, ಜ್ಞಾನವು ಕರ್ಮವಲ್ಲ ಅಂತ. ಅಲ್ಲಿ ಅವರ ಉದ್ದೇಶ ಮುಖ್ಯವಾಗಿ ಆತ್ಮಜ್ಞಾನವನ್ನು ಪ್ರತ್ಯೇಕಿಸುವುದರಲ್ಲಿ. ಬೇರೆ ಎಷ್ಟೋ ಜ್ಞಾನಗಳೆಲ್ಲ ಕರ್ಮಕ್ಕೆ ಸಂಬಂಧಿಸಿದ್ದವೆ. ನೀವು ಒಳ್ಳೆ ಉಪ್ಪಿಟ್ಟು ಮಾಡುವ ಜ್ಞಾನವನ್ನು ಪಡೆದುಕೊಂಡ್ರಿ ಅಂತ ಇಟ್ಕೊಳ್ಳಿ, ಕೂಡಲೇ ನಿಮ್ಮ ಎದುರು ಉಪ್ಪಿಟ್ಟು ಪ್ರತ್ಯಕ್ಷ ಆಗೋದಿಲ್ಲ. ಹೋಗಿ ರವೆ ತಗೊಂಡ್ಬರ್ಬೇಕು, ಆಮೇಲೆ ಬೇರೆ ಎಲ್ಲ ಸಾಮಗ್ರಿಗಳನ್ನು ತಂದಿಟ್ಟು ಉಪ್ಪಿಟ್ಟನ್ನು ಮಾಡಬೇಕು. ಆ ಉಪ್ಪಿಟ್ಟಿನ ಜ್ಞಾನದಿಂದ ಕೂಡಲೇ ನಿಮಗೆ ಫಲ ಸಿಗೋದಿಲ್ಲ. ಆದರೆ ಶಂಕರಾಚಾರ್ಯರು ಉಪ್ಪಿಟ್ಟು ಅವಲಕ್ಕಿ ಜ್ಞಾನ ಹೇಳ್ತಾ ಇಲ್ಲ. ಶಂಕರಾಚಾರ್ಯ ಹೇಳುವಂತಹದ್ದು ಆತ್ಮಜ್ಞಾನದ ಬಗ್ಗೆ. ಜ್ಞಾನ ಕರ್ಮ ಸಮುಚ್ಚಯದ ಖಂಡನೆಯನ್ನು ಅವರು ಮಾಡಿದರು. ಸಮುಚ್ಚಯ ಅಂದರೆ ಎರಡು ಒಟ್ಟಿಗೆ ಹೋಗುವಂತಹದ್ದು. ಹೇಗೆ ಕೆಲವು ಕಡೆಯಲ್ಲಿ ಒಂದು ಬೀಗಕ್ಕೆ ಎರಡು ಬೀಗದ ಕೈಗಳಿರ್ತವೆ. ಒಂದೇ ಬೀಗದ ಕೈಯಲ್ಲಿ ಆ ಬೀಗ ತೆರೆಯೋದಿಲ್ಲ, ಇಬ್ಬರು ಜೊತೆ ಇರುತ್ತೆ. ಅದು ಇವರು ಬರಬೇಕು, ಅವರು ಬರಬೇಕು. ಹೇಗೆ ಕೆಲವು ಚೆಕ್ಗಳಲ್ಲಿ ಇಬ್ಬರು ದಸ್ಕತ್ ಹಾಕಿದ್ರೆ ಮಾತ್ರ ಒಂದು ಪೈಸಾ ಕೂಡ ಸಿಗುವಂಥದ್ದು, ಜಾಯಿಂಟ್ ಅಕೌಂಟ್. ಇಬ್ಬರು ದಸ್ಕತ್ ಹಾಕದಿದ್ರೆ ಒಂದು ಪೈಸಾ ಕೂಡ ಬರೋದಿಲ್ಲ. ಆ ರೀತಿಯಲ್ಲಿ ಆತ್ಮಜ್ಞಾನ ಅನ್ನುವಂಥದ್ದು ಉಪನಿಷತ್ತುಗಳು ಬೋಧಿಸುವಂತಹ ಬ್ರಹ್ಮವಿದ್ಯೆಯು ಮತ್ತು ವೇದಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉಪನಿಷತ್ತಿನಲ್ಲಿಯೂ ಕೂಡ ವರ್ಣಿಸಲ್ಪಡುವಂತಹ ಬೇರೆ ಬೇರೆ ಕರ್ಮಗಳು ಮತ್ತು ಉಪಾಸನೆಗಳು ಇನ್ನೊಂದು ಕಡೆ. ಇವೆರಡು ಕೀಲಿ ಕೈಗಳಾಗಿದ್ದು ಒಂದೇ ಬೀಗವನ್ನು ಎರಡು ಸೇರಿ ತೆರೆಯಲಿಕ್ಕೆ ಸಾಧ್ಯವೇ ಅಂತ ಹೇಳಿದರೆ ಶಂಕರಾಚಾರ್ಯ ಅದನ್ನು ಖಂಡನೆ ಮಾಡ್ತಾರೆ. ಬ್ರಹ್ಮವಿದ್ಯೆಯು ಒಂದು ಯಾವ ಕರ್ಮದ ಜೊತೆ ಸಹಯೋಗ ಮಾಡೋದಿಲ್ಲ, ಮಾಡುವ ಅವಶ್ಯಕತೆ ಇಲ್ಲ. ಯಾರಾದರೂ ಬ್ರಹ್ಮಜ್ಞಾನವನ್ನು ಮತ್ತು ಕರ್ತೃತ್ವ ಭಾವನೆಯನ್ನು ಹೊಂದಿರುವಂತಹ ಕರ್ಮವನ್ನು ಒಟ್ಟಿಗೆ ತಗೊಂಡು ಹೋಗ್ತೀವಿ ಅಂದರೆ ಅವರಿಗೆ ಆತ್ಮಜ್ಞಾನ ದೊರಕೋದಿಲ್ಲ. ಅವರು ಒಳ್ಳೆ ಕರ್ಮಿ ಆಧಾರ ಅಷ್ಟೇ.
ತ್ಯಾಗಾತ್ ಶಾಂತಿ ಅನಂತರಂ ಅನ್ನೋದರ ಅರ್ಥವೇನು? ಪಡೆದರೆ ಕ್ಷಣಿಕ ಸುಖ ಅನ್ನೋದರ ಅರ್ಥವೇನು? ಯಾರಾದರೂ ಹೇಳ್ಬೋದು, ಯಾಕೆ ಸ್ವಾಮಿ, ಈ ಪ್ರಪಂಚದಲ್ಲಿ ತುಂಬ ಉದ್ಯಮಶೀಲರಿರ್ತಾರೆ, ಬಹಳ ಒಂದು ಮಹದಾಕಾಂಕ್ಷೆ ಇಟ್ಕೊಂಡು, ಬಹಳ ಹುರುಪಿನಿಂದ, ಬಹಳ ಎಷ್ಟೋ ಬಾರಿ ಸಮಾಜದ ಉದ್ಧಾರಕ್ಕೋಸ್ಕರ ಹಗಲು ರಾತ್ರಿ ದುಡಿತಾರೆ. ಅವ್ರಿಗೆ ಹೋಗಿ ಇದೆಲ್ಲ ಬಿಟ್ಬಿಡಿ, ಮರದಡಿಯಲ್ಲಿ ಕೂತ್ಕೊಂಡು ಆತ್ಮಚಿಂತನೆ ಮಾಡಿ ಅಂತ ಹೇಳೋಕೆ ಹೊಂಟಿದ್ದೀರಾ ಅಂತ ನೀವು ಕೇಳ್ಬೋದು. ಸ್ವಾಮಿ, ಆ ಪ್ರಕಾರ ನಾವು ಹೇಳ್ತಾ ಇಲ್ಲ. ಭಗವಂತ ಶ್ರೀಕೃಷ್ಣನೇ, ಕೃಷ್ಣನು ಗೀತೆಯಲ್ಲಿ ಹೇಳ್ತಾನೆ, ಬುದ್ಧಿ ಭೇದಂ ನ ಜನಯೇ. ಯಾವ್ದಾದ್ರೂ ಒಂದು ಒಳ್ಳೆಯ ಆದರ್ಶವನ್ನು ಇಟ್ಕೊಂಡು ಒಳ್ಳೆಯ ಒಂದು ಉಪಕಾರ ಮಾಡಲಿಕ್ಕೋಸ್ಕರ ಕರ್ಮದಲ್ಲಿ ನಿರತರಾಗಿದ್ದರೆ ಅವರನ್ನು ನಾವು ಮೆಚ್ಚಬೇಕು, ಅವರನ್ನು ಹೊಗಳಬೇಕು, ಅವರಿಗೆಲ್ಲ ರೀತಿ ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಪ್ರಶಸ್ತಿಗಳನ್ನು ಕೂಡ ನಾವು ಕೊಡಿಸ್ಬೇಕು. ಆದರೆ ಸಂದರ್ಭವನ್ನು ನೀವು ಗಮನಿಸಬೇಕು. ಆಳವಾದ ಶಾಂತಿ, ಎಂದೆಂದಿಗೂ ನಮ್ಮ ಜೊತೆ ಇರತಕ್ಕಂಥ ಶಾಂತಿ, ಸಮಯವನ್ನೇ ಮೀರುವಂತಹ ಶಾಂತಿ. ಇಲ್ಲಿ ಸಂದರ್ಭ ಏನಂದರೆ, ಆಳವಾದ ಶಾಂತಿ ಬರಬೇಕಾದ್ರೆ ಆವಾಗ ತ್ಯಾಗವೇ ದಾರಿ. ಹಾಗಾದರೆ ನಾವು ಹಮ್ಮಿಕೊಂಡಿರುವಂತಹ ಕೆಲಸಗಳನ್ನೆಲ್ಲ ಏನು ಮಾಡಬೇಕು? ಹೋಗಿ ಕೆರೆಗೆ ಎಸೆದು ಬರಬೇಕಾ? ಆಸ್ಪತ್ರೆ ಕಟ್ಟೋಗಿ ಹೊರಟಿದ್ವಿ, ಶಾಲೆ ಕಟ್ಟೋಗಿ ಹೊರಟಿದ್ವಿ, ಅಥವಾ ವಯಸ್ಸಾದ ಮಕ್ಕಳಿಗೆ ಮದುವೆ ಮಾಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಬ್ಬ ತಂದೆ ಆದವಳು, ತಾಯಿ ಆದವಳು, ಈ ಮಕ್ಕಳಿಗೆ ಮದುವೆ ಆಗದಿರಲಿ, ನನಗೆ ಬೇಡ, ನಾನು ತ್ಯಾಗ ಮಾಡ್ತೀನಿ ಅಂತ ನಡು ನೀರಿನಲ್ಲಿ ಅವ್ರನ್ನೆಲ್ಲ ಬಿಟ್ಬಿಡೋದೆ? ಶಿವ ಶಿವ, ಆ ಪ್ರಕಾರ ನಾವು ಹೇಳ್ತಾನೆ ಇಲ್ಲ. ಆದ್ದರಿಂದ ಇಲ್ಲೊಂದು ಮರ್ಮ ಇದೆ, ಇಲ್ಲೊಂದು ರಹಸ್ಯ ಇದೆ. ಅದೇನು ಗೊತ್ತೇ? ನಿಮ್ಮ ಸ್ವಧರ್ಮದಲ್ಲಿ ನೀವು ಇದ್ದುಕೊಂಡು ನಿಮ್ಮ ಕರ್ತವ್ಯಗಳನ್ನು ಮಾಡುತ್ತಾ, ಅಲ್ಲಿಯೂ ಕೂಡ ವಿಶೇಷವಾಗಿ ನಿಮ್ಮ ಹೃದಯದ ಆಳದಲ್ಲಿ ಏನೋ ಒಂದು, ಇದು ನನ್ನ ಕರ್ತವ್ಯ, ಇದು ನಾನು ಮಾಡಬೇಕು ಅಂತ ಒಂದು ಒಳ್ಳೆಯ ಪ್ರೇರಣೆ ಇದ್ದರೆ ಖಂಡಿತವಾಗಿ ಆ ಕೆಲಸವನ್ನು ಮಾಡಿ. ಆದರೆ ಆ ಕೆಲಸವನ್ನು ಮಾಡುವಾಗಲೇ ನಿಮಗೆ ತಾತ್ಕಾಲಿಕ ಸುಖ ಬೇಕಿದ್ದರೆ ರಾಜಸಿಕವಾಗಿ ಆ ಕೆಲಸವನ್ನು ಮಾಡಿ. ನಿಮ್ಮ ಕೆಲಸದ ಜೊತೆ ಯಾರು ಸೇರೋದಿಲ್ಲೋ ಅವ್ರ ಕಡೆ ಎಲ್ಲ ಕೂಗಾಡಿ. ನಿಮ್ಮ ಕೆಲಸಕ್ಕೆ ಯಾರು ಅಡ್ಡಿ ಆತಂಕ ಮಾಡಿದರೆ ಅವ್ರಿಗೆ ಶಾಪ ಹಾಕಿ. ನಿಮ್ಮ ಕೆಲಸ ನಡಿಬೇಕು ಅನ್ನೋದಿದ್ರೆ ಅದಕ್ಕೋಸ್ಕರ ಯಾವ್ಯಾವ ರೀತಿ ಧರ್ಮದ ಉಲ್ಲಂಘನೆಯನ್ನು ಮಾಡ್ಕೊಂಡು ಹೋಗಿ ಮುಂದೆ. ಅದು ರಾಜಸಿಕ ಪ್ರವೃತ್ತಿ. ಆ ರಾಜಸಿಕ ಪ್ರವೃತ್ತಿಯಿಂದ ಬೇರೆಯವರಿಗೆ 5 ವರ್ಷ ಬೇಕಾಗುವಲ್ಲಿ ನೀವು ಒಂದೇ ವರ್ಷದಲ್ಲಿ ಏನನ್ನೋ ಸಾಧಿಸಬಹುದು. ಆದರೆ ಆ ಸಾಧಿಸುವುದರ ಜೊತೆಗೇನೆ ಬಲು ಬೇಗನೆ ನಿಮಗೆ 100 ಶತ್ರುಗಳಾಗ್ತಾರೆ. ನಿಮ್ಮ ತಂಡದಲ್ಲಿದ್ದವರೇ ನಿಮಗೆ ಎದುರು ಬೀಳ್ತಾರೆ. ಅಥವಾ ಯಾರು ಹಾಗೆ ಮಾಡದಿದ್ರೂ ಕೂಡ ನಿಮ್ಮ ಮನಸ್ಸೇ ಇನ್ನು ಸ್ವಲ್ಪ ಕಾಲದ ನಂತರ ಇದೆಲ್ಲ ಏನೋ ಮಾಡಿದ್ವಿ, ಆದರೆ ಈ ಮಾಡೋದ್ರಲ್ಲಿ ಕೆಲವುದೆಲ್ಲ ತಪ್ಪು ನಮ್ಮ ಕೈಯಿಂದ ಆಯ್ತಲ್ಲ ಅಂತ ಬೇಸರವೂ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ನಾವು ತಾಮಸಿಕವಾಗಿದ್ದವರು ಮೆತ್ತಗೆ ವಿಕಾಸಗೊಳ್ಳುತ್ತಾ ರಾಜಸಿಕವಾಗ್ತೀವಿ. ಮತ್ತೆ ಪುನಃ ಮುಂದೆ ಹೋಗಿ ಸಾತ್ವಿಕರಾಗುವಾಗ ಈ ತ್ಯಾಗದಿಂದ ದೊರಕಬಹುದಾದಂತಹ ಉತ್ತಮ ಶಾಂತಿ ನಮಗೆ ಸಿಗುವುದು ಅರ್ಥವಾಗುತ್ತೆ. ಏನಿದು? ತ್ಯಜಿಸುವುದರ ಮೂಲಕ ಆಳವಾದ ಶಾಂತಿ. ಅದು ಹೇಗಂತ ಹೇಳಿದರೆ, ನಿಜವಾದ ಶಾಂತಿ ಹೊರಗಿನಿಂದ ಬರತಕ್ಕದ್ದಲ್ಲ, ನಮ್ಮೊಳಗಿನಿಂದಲೇ ದೊರಕತಕ್ಕದ್ದು. ಹಾಗಂದು ಅದರ ಅರ್ಥವೇನು? ಏನರ್ಥ ಅದು? ಏನಲ್ಲ, ನಮ್ಮ ಮನಸ್ಸು ಅಜ್ಞಾನದಿಂದಾಗಿ ಕೆಲವು ಭ್ರಾಂತಿಗಳಲ್ಲಿ ಸಿಲುಕಿ ಹಾಕೊಂಡಿರುತ್ತೆ. ನಮ್ಮ ಮನಸ್ಸು ಯಾವುದ್ಯಾವುದೋ ರೀತಿಯಲ್ಲಿ ಏನನ್ನೋ ಅವಲಂಬಿಸ್ಕೊಂಡಿರುತ್ತೆ. ಆ ಸ್ಥಾನ ನನಗಿದ್ರೆ ನನ್ನ ಬದುಕು ಯಶಸ್ಸು, ಆ ಸ್ಥಾನ ನನಗಿಲ್ಲದಿದ್ದರೆ ಹೋಯ್ತು, ಎಲ್ಲ ನೀರು ಪಾಲಾಯಿತು ಅನ್ನುವಂಥ ಒಂದು ಧೋರಣೆ ನಮ್ಮ ಮನಸ್ಸು ಇಟ್ಕೊಂಡಿರುತ್ತೆ. ಎಷ್ಟೋ ವೇದಾಂತ ಓದಿದವರು ಕೂಡ ನಮ್ಗೆ ಆ ಒಂದು ಪ್ರಶಸ್ತಿ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಈ ಒಂದು ಬಿರುದು ಬಾವಲಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅಲ್ಲಿ ಸನ್ಮಾನ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು,
ನಾನು ಬದುಕಿನಲ್ಲಿ ಕನಿಷ್ಠ ಪಕ್ಷ 100 ಪುಸ್ತಕ ಆದರೂ ಬರೆದು ಹಾಕ್ತೀನಿ ನೋಡಿ ಅಂತ ಏನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಳ್ತಾರೆ. ಈ ಪ್ರಕಾರವಾಗಿ ಆ ಪುಸ್ತಕ ಬರೆಯೋದ್ರಿಂದ ಶಾಂತಿ, ಆ ಸ್ಥಾನಮಾನ ದೊರಕುವುದರಿಂದ, ಆ ಬಿರುದು ಬಾವಲಿಯಿಂದ, ಆ ವಿದೇಶ ಪ್ರವಾಸದಿಂದ, ಆ ಸನ್ಮಾನದಿಂದ, ಈ ಪ್ರಶಸ್ತಿಯಿಂದ, ಆ ಮೂಲಕ ನನಗೆ ಶಾಂತಿ ಅಂತ ಯಾರಾದರೂ ಭಾವಿಸಿದರೆ ಆ ಭಾವನೆಯು ವೇದಾಂತದ ಜೊತೆ ಹೊಂದಿ ಹೋಗುವುದಿಲ್ಲ. ವೇದಾಂತ ದಿನವೂ ನಮಗೆ ಹೇಳುವುದೇನಂತ ಹೇಳಿದರೆ, ಉಪನಿಷತ್ತು ಮತ್ತೆ ಮತ್ತೆ ನಮಗೆ ತಿಳಿಸುವುದೇನಂತ ಹೇಳಿದರೆ, ನಿಮ್ಮ ಶಾಂತಿಗೆ ನಿಮಗೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಬೇಕಾಗಿರುವುದಿಲ್ಲ. ನಿಮ್ಮ ಸ್ವರೂಪವೇ ಶಾಂತಿ, ನಿಮ್ಮ ಸ್ವರೂಪವೇ ಸುಖ. ಹಾಗಾದರೆ ಕೆಲಸ ಮತ್ತು ಪ್ರವಾಸ ಮತ್ತು ಬುಕ್ ಬರೆಯೋದು ಮತ್ತು ಕ್ಲಾಸ್ ತಗೊಳ್ಳೋದು ಅದೆಲ್ಲ ಆ ಶಾಂತಿಯಿಂದ ಹೊರಹೊಮ್ಮಬೇಕು ಹೊರತು ಶಾಂತಿಗೋಸ್ಕರ ಇರತಕ್ಕದ್ದಲ್ಲ. ಈ ಸೂಕ್ಷ್ಮವನ್ನು ಗಮನಿಸುವುದೇ ಒಂದು ಉತ್ತಮವಾದ ಜ್ಞಾನ. ಆದ್ದರಿಂದ ಒಂದು ಆ ಬ್ರಹ್ಮಜ್ಞಾನದ ಮಟ್ಟದಲ್ಲಿ ಮತ್ತೆ ಮತ್ತೆ ನಾವು ವೇದಾಂತ ಶ್ರವಣದಿಂದ ಉತ್ತಮವಾದ ತಿಳುವಳಿಕೆಯನ್ನು ಪಡೆದ ಬಳಿಕ ಮತ್ತೆ ಮತ್ತೆ ನಾವು ನಮಗೆ ನಾವೇ ನೆನಪಿಸ್ಕೊಳ್ಳೋಕೆ ಸಾಧ್ಯವಾದರೆ, ನನಗೆ ವಾಸ್ತವವಾಗಿ ಏನು ಬೇಕಾಗಿಲ್ಲ, ಎಲ್ಲೆಲ್ಲೋ ಹೋಗಿ ಸನ್ಮಾನ ಪಡೆಯೋದು ಬೇಕಾಗಿಲ್ಲ, ನಾನು ನನ್ನ ಹಳ್ಳಿಯಲ್ಲೇ ಇದ್ದು, ನಾನು ನನ್ನ ಚಿಕ್ಕ ಮನೆಯಲ್ಲೇ ಇದ್ದು, ನಾನು ಎಲ್ಲೂ ಹೋಗದೆ ಈ ಸರಳವಾದ ಬಟ್ಟೆಯನ್ನು ಉಡುತ್ತಾ ಸರಳವಾದ ಊಟವನ್ನು ತೆಗೆದುಕೊಳ್ಳುತ್ತಾ ಬಹಳ ಶಾಂತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಚೆನ್ನಾಗಿ ಅರ್ಥಕೊಂಡು, ಆಮೇಲೆ ಅದೇನೋ ಸನ್ನಿವೇಶಗಳು ಬಂದವು, ಏನನ್ನೋ ಬಯಸಿ ಅಲ್ಲಿ ಇಲ್ಲಿ ಹೋಗುವುದಲ್ಲ, ಏನನ್ನೋ ಬಯಸಿ ಪುಸ್ತಕ ಬರೆಯುವುದಲ್ಲ, ಏನೋ ಒಂದು ಬಯಕೆ ಇಟ್ಟುಕೊಂಡು ಪ್ರವಚನ ಮಾಡುವುದಲ್ಲ. ಚಿನ್ಮಯಾನಂದರು ಚಂದವಾಗಿ ಹೇಳ್ತಾ ಇದ್ರು, ದಿ ಅನ್ವೈಸ್ ವರ್ಕ್ ಫಾರ್ ಹ್ಯಾಪಿನೆಸ್, ದಿ ವಾಯ್ಸ್ ವರ್ಕ್ ಔಟ್ ಆಫ್ ಹ್ಯಾಪಿನೆಸ್ ಅಂತ. ಕೆಲವೊಮ್ಮೆ ನಿಮಗೆ ತುಂಬ ಹ್ಯಾಪಿನೆಸ್ ಬಂದಾಗ, ತುಂಬ ಸಂತೋಷದಲ್ಲಿದ್ದೀರಾ, ಆಗ ಯಾರಿಂದಲೂ ಏನು ಅಪೇಕ್ಷೆ ಮಾಡದೆ ಏನು ಸಹಾಯ ಮಾಡ್ತೀರಾ. ಯಾರಿಗೋ ಧನ ಸಹಾಯವೋ ಅಥವಾ ನಿಮ್ಮ ಶ್ರಮದಾನ ಮಾಡ್ತೀರ, ನಿಮ್ಮ ಸಮಯವನ್ನು ನಿಮ್ಮ ಶಕ್ತಿಯನ್ನು ಅವರಿಗೋಸ್ಕರ ಉಪಯೋಗಿಸ್ತೀರ. ಅವ್ರು ಏನಾದರೂ ಕೇಳಿದರೂ ಕೂಡ ಛೇ ನಮಗೇನು ಬೇಡ, ನೀವು ಕಷ್ಟದಲ್ಲಿದ್ದರೆ ನಾವೇನೋ ಒಂದು ಸ್ವಲ್ಪ ಮಾಡಿದಾಗ ನಿಮ್ಮ ಮುಖದಲ್ಲಿ ಮತ್ತೆ ಮುಗುಳ್ನಾಗೆ ಬಂತಲ್ಲ, ಅದೇ ನಮಗೆ ಇಲ್ಲಿ ಸಿಕ್ಕಿದಂಥ ಬಹುಮಾನ ಅನ್ನುತ್ತಾ ನಮ್ಮ ಹೆಸರನ್ನು ಅವರಿಗೆ ಹೇಳಿದೆ, ನಿಮ್ಮ ಹೆಸರು ಕೊಡಿ, ನಿಮ್ಮ ವಿಸಿಟಿಂಗ್ ಕಾರ್ಡ್ ಕೊಡಿ, ನಿಮಗೆ ಯಾವಾಗಲಾದರೂ ನಾವು ಪ್ರತ್ಯುಪಕಾರ ಮಾಡ್ತೀವಿ ಅಂದಾಗ ಬೇಡ ಬಿಡ್ರಿ, ನಮಗೇನು ಪ್ರತ್ಯುಪಕಾರ ಮಾಡೋದು ಬೇಡ, ನೀವು ನಿಜವಾಗ್ಲೂ ನಿಮ್ಗೆ ಹಾಗೇನಾದರೂ ಅನಿಸಿದರೆ, ನಾನು ನಿಮಗೇನೋ ಸಹಾಯ ಮಾಡಿದೆ ಅಂತ ನಿಮ್ಗೆ ಅನಿಸಿದರೆ, ನೀವು ಇನ್ನೊಬ್ಬರು ಯಾವಾಗಲೂ ಕಷ್ಟದಲ್ಲಿರೋರು ಸಿಕ್ಕಿದರೆ ಅವ್ರಿಗೆ ನೀವು ಸಹಾಯ ಮಾಡಿ, ಅದೇ ನನಗೆ ನೀವು ಕೊಡಬಹುದಾದಂಥ ಪ್ರತ್ಯುಪಕಾರ. ಹರಿ ಓಂ ನಮಸ್ಕಾರ ಅಂತ ಹೊರಟೋಗ್ಬೇಕು. ಆ ಒಂದು ಮನೋಭಾವ ಇಲ್ಲಿ ಹೇಳಿರೋದು ಹೊರತು ಕೆಲಸ ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ, ಮರದಡಿ ಬಹಳ ಉತ್ತಮ, ಗುಹೆಯಲ್ಲಿ ಇನ್ನೂ ಉತ್ತಮ ಅಂತ ಯಾರೂ ಹೇಳ್ತಾ ಇಲ್ಲ. ನಿಮ್ಮ ಕರ್ಮದ ಪ್ರಕಾರ, ನಿಮ್ಮ ಪ್ರಾರಬ್ಧದ ಪ್ರಕಾರ ಯಾವ್ಯಾವ ಕರ್ಮ ಭೂಮಿಯಲ್ಲಿ ನಿಮ್ಮಿಂದ ಕೊಡುಗೆ ಆಗಬಲ್ಲದೋ, ಅದು ಒಂದು ಪರಿವಾರದೊಳಗೆ ಆಗ್ಬಹುದು, ಒಂದು ಕುಟುಂಬದಲ್ಲೇ ಆಗಬಹುದು, ನಿಮ್ಮ ಮಕ್ಕಳಿಗೆ, ತದನಂತರ ನಿಮ್ಮ ಮರಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನೋ ಒಂದು ಸೇವೆ ನಿಮ್ಮಿಂದ ಆಗಬೇಕಾಗಿದೆ, ನೀವು ಮಾಡ್ತಾ ಇದ್ದೀರಾ, ಮಾಡಿ, ಆನಂದವಾಗಿ ಮಾಡಿ. ಆ ಕೆಲಸ ಅರ್ಧಕ್ಕೆ ಬಿಡಬೇಕಂತ ಖಂಡಿತ ಹೇಳ್ತಾ ಇಲ್ಲ, ಆದರೆ ವಿವೇಕದಿಂದ ವರ್ತಿಸಿ. ಯಾವಾಗ ನಿಮ್ಮಲ್ಲಿ ವಿವೇಕ ವೈರಾಗ್ಯಗಳು ಎದ್ದೇಳ್ತವೋ, ಯಾವಾಗ ವಿವೇಕ ವೈರಾಗ್ಯಗಳು ಮತ್ತಷ್ಟು ವರ್ಧಿಸುತ್ತವೆಯೋ, ಆವಾಗ ಹಲವಾರು ನಿಮ್ಮ ಕೆಲಸಗಳು ತಾವಾಗಿ ಬಿದ್ದು ಹೋಗ್ತವೆ. ಮಲಗಿ ಓದುವವನ ಕೈಯಿಂದ ಪುಸ್ತಕ ಬೀಳುವಂತೆ. ಒಬ್ಬ ಮಲ್ಕೊಂಡು ಓದ್ತಾ ಇದ್ದಾನೆ, ನಿದ್ರೆ ಬಂದಾಗ ಅವನು ಪುಸ್ತಕ ಪಕ್ಕದಲ್ಲಿ ಇಡಬೇಕಂತಿಲ್ಲ, ಅವನು ಮಲ್ಕೊಂಡು ಓದ್ತಾ ಇದ್ದಾಗ ನಿದ್ರೆ ಬಂದಂತೆ ಅವನ ಕೈಯಿಂದ ಆ ಪುಸ್ತಕ ಜಾರಿ ಬೀಳುತ್ತೆ. ಆ ಪ್ರಕಾರವಾಗಿ ಈ ದಿನ ನಾವು ಯಾವುದ್ಯಾವುದನ್ನೋ ಇದು ನಮ್ಮ ಕರ್ತವ್ಯ, ಇದು ನಾನು ಮಾಡಲೇಬೇಕು,
ನಾನು ಮಾಡದಿದ್ರೆ ಇನ್ಯಾರು ಮಾಡ್ತಾರೆ, ನಾನು ಮಾಡದಿದ್ರೆ ಇಷ್ಟೊಂದು ಮಂದಿಗೆಲ್ಲ ಕಷ್ಟ ಆಗುತ್ತೆ ಅಂತೆಲ್ಲ ಬೇಸರ ಮಾಡ್ಕೋತೀವಲ್ಲ. ಆ ಥರ ಬೇಸರ ಮಾಡ್ಕೊಳ್ಬೇಡಿ. ನಿಮಗೆ ಬಂದಿರುವ ಕೆಲಸವನ್ನು ಹೃತ್ಪೂರ್ವಕವಾಗಿ ಮಾಡಿ. ಯಾವ ಕೆಲಸದ ಬಗ್ಗೆ ನಿಮಗೆ ಒಂದು ಕರ್ತವ್ಯ ಬುದ್ಧಿ ಇದೆಯೋ, ಇದು ನಾನು ಮಾಡತಕ್ಕದ್ದು ಅಂತ ಒಂದು ಕಲ್ಪನೆ ಇದೆಯೋ, ಅದನ್ನು ಬಿಡಬೇಡಿ. ಮತ್ತು ತ್ಯಾಗ ಅಂದ್ರೇನು? ಒಳಗೊಳಗೆ ಇರುವಂತಹ ಏನೋ ಸ್ವಾರ್ಥದ ಬಯಕೆಗಳನ್ನು ಬಿಡಬೇಕು. ತ್ಯಾಗ ಶಾಂತಿ ಅನಂತರಂ ಅನ್ನೋದಕ್ಕೆ ಬಹಳ ಆಳವಾದ ಅರ್ಥ ಇದೆ. ಇದು ಒಂದು ತೆರೆದ ರಹಸ್ಯ, ಓಪನ್ ಸೀಕ್ರೆಟ್ ಅಂತ ಹೇಳಿದರೆ ಅತಿಶಯೋಕ್ತಿ ಆಗದು. ಯಾಕಂದರೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಗೊತ್ತಿದೆ. ಅದು ವೇದಾಂತದಲ್ಲಂತೂ ಗಾಢ ನಿದ್ರೆಯ, ಕನಸೂ ಇಲ್ಲದಂತಹ ನಿದ್ರೆಯ ದೃಷ್ಟಾಂತವನ್ನು ಕೊಡ್ತಾರೆ. ಚಂದವಾಗಿ ನಿದ್ರೆ ಬಂದಾಗ ನಿಮ್ಮ ಕೈಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇರಬೇಕಂತಿಲ್ಲ. ನೀವು ಯಾವುದೋ ದೊಡ್ಡ ಪದವಿಯಲ್ಲಿ ಇರಬೇಕಂತಿಲ್ಲ. ನೀವು ನಿಮ್ಮ ಕಣ್ಣೆದುರು ಜಿಲೇಬಿ, ಹೋಳಿಗೆ ಅದೆಲ್ಲ ಇಟ್ಕೊಂಡಿರ್ಬೇಕಂತಿಲ್ಲ. ಯಾವ ವಿಷಯ ಸುಖವೂ ಇಲ್ಲ. ಯಾವ ಭಾವನಾತ್ಮಕವಾದಂಥ ನಾನು ಗೆದ್ದೆ, ನನ್ನನ್ನೆಲ್ಲ ಹೊಗಳಿದ್ರು, ನಾನು ಸ್ತುತ್ಯರ್ಹನಾದೆ ಅನ್ನುವಂಥದ್ದಿಲ್ಲ. ನಿದ್ರೆಯಲ್ಲಿ, ಗಾಢ ನಿದ್ರೆಯಲ್ಲಿ ಕಿಂಚಿತ್ತೂ ನಿಮ್ಮಲ್ಲಿ ಇಲ್ಲದಿದ್ದರೂ ಕೂಡ ನೀವು ಎಷ್ಟು ಶಾಂತಿಯಿಂದ ಇರ್ತೀರ. ಅಲ್ಲಿ ನೀವು ಮಾಡಿರುವುದಾದರೂ ಏನು? ಅಲ್ಲಿ ವೇದಾಂತದ ಭಾಷೆಯಲ್ಲಿ ನೀವು ಮಾಡಿರುವುದೇನು ಗೊತ್ತೇ? ನೀವು ನಿಮ್ಮ ನಾನು ಇಂಥವನು ಅಥವಾ ಇಂಥವಳು, ನಾನು ಕರ್ತೃ, ನಾನು ಭೋಕ್ತೃ, ನಾನು ಸತ್ಕರ್ಮವನ್ನೋ ದುಷ್ಕರ್ಮವನ್ನೋ ಮಾಡುವವನು ಅಥವಾ ಮಾಡುವವಳು, ನಾನು ಪಾಪವನ್ನೋ ಪುಣ್ಯವನ್ನೋ ಭೋಗಿಸುತ್ತಿರುವವನು, ನನ್ನ ಪಾಪವನ್ನು ಈಗ ಉಣ್ತಾ ಇದ್ದೀನಿ ಇತ್ಯಾದಿ ಎಲ್ಲ ಕಲ್ಪನೆ ಇದೆ ನೋಡಿ. ಆ ಕಲ್ಪನೆಗಳನ್ನು ಬಿಟ್ಬಿಡ್ತೀರ. ಅದು ಸಾಧ್ಯ ಇದೆ. ಭಗವದ್ ಅನುಗ್ರಹದಿಂದ, ಅಂದರೆ ಭಗವದ್ ಭಕ್ತಿಯನ್ನು ನಾವು ಅಭ್ಯಸಿಸುವ ಮೂಲಕ ಮತ್ತು ಜ್ಞಾನದ ಮೂಲಕ, ಆತ್ಮಜ್ಞಾನದ ಮೂಲಕ, ಸಮಸ್ಯೆಗಳು ಮಹಾತ್ಮರಿಗೂ ಇವೆ, ನಮ್ಮಗಳಿಗೂ ಇವೆ. ಮಹಾತ್ಮರಿಗೂ ಮತ್ತು ನಮ್ಮಗಳಿಗೂ ವ್ಯತ್ಯಾಸ ಏನು? ಮಹಾತ್ಮರು ಆ ಸಮಸ್ಯೆಗಳಿದ್ದರೂ ಕೂಡ ವರ್ತಮಾನದಲ್ಲಿರ್ತಾರೆ. ಭೂತ ಅಥವಾ ಅತೀತ ಅಥವಾ ಆಗಿ ಹೋಗಿದ್ದುದನ್ನು ಅನಾವಶ್ಯಕವಾಗಿ ತಮ್ಮ ಮನಸ್ಸಿಗೆ ತಂದುಕೊಳ್ತಾ ಇರೋದಿಲ್ಲ. ಆದರೆ ನಾವೇನು ಮಾಡ್ತೀವಿ? 1998ರಲ್ಲಿ ಆದ ತಪ್ಪು, 1993ರಲ್ಲಿ ಆದಂತಹ ಅಪಘಾತ ಅಥವಾ ದುರ್ಘಟನೆ, 2012ರಲ್ಲಿ ನಾವು ಮಾಡಿದ ಒಂದು ದೊಡ್ಡ ಪ್ರಮಾದ, 2018ರಲ್ಲಿ ನಮಗಾದಂತಹ ಒಂದು ಸಾರ್ವಜನಿಕರ ಎದುರು ಅಪಮಾನ, ಯಾವುದನ್ನೆಲ್ಲ ಅನಾವಶ್ಯಕವಾಗಿ ಜ್ಞಾಪಿಸ್ಕೊಂಡು ಬೇಸರ ಪಡ್ತೀವಿ. ಆಮೇಲೆ ಭವಿಷ್ಯದ ಬಗ್ಗೆ ಕೂಡ ಅನಾವಶ್ಯಕವಾಗಿ 5 ನಿಮಿಷ ಸ್ವಲ್ಪ ನಾಳೆ ಏನು ಮಾಡಬೇಕು, ನಮ್ಮ ಅತಿಥಿಗಳು ಬರ್ತಿದ್ದಾರೆ, ಅವರಿಗೆ ಗೆಸ್ಟ್ ರೂಮನ್ನು ತಯಾರು ಮಾಡೋಣ ಅಂತ ಅವಶ್ಯಕವಾಗಿ ಒಂದು ಸ್ವಲ್ಪ ಚಿಂತನೆ ಮಾಡಿ ಅದಕ್ಕೆ ಸರಿಯಾಗಿ ಕೆಲಸ ಮಾಡುವುದು ಬೇರೆ ಮಾತು. ಅದು ಬಿಟ್ಕೊಂಡು ಇದೇ ಥರ ಗೆಸ್ಟ್ಗಳು ಬರ್ತಾ ಹೋದರೆ ಹೇಗೆ ನಡೆಯುತ್ತೆ? ನಮಗೆ ವಯಸ್ಸಾಗ್ತಾ ಇದೆ, ಈ ಪ್ರಕಾರ ಗೆಸ್ಟ್ಗಳನ್ನೆಲ್ಲ ಬರೆದ್ರೆ ನಮ್ಮಿಂದ ಆಗೋದಿಲ್ಲ ಅಂತ ತಲೆ ಸುತ್ತಿ ಬಂದು ಬಿದ್ದು ಬಿಡುವಂಥ ಪ್ರಸಂಗ ಬಂದರೆ ಅಲ್ಲಿ ಮಹಾತ್ಮರು ಹಾಗೆ ಏನು ಮಾಡೋದಿಲ್ಲ. ಮಹಾತ್ಮರಿಗೆ ದೇವರಲ್ಲಿ ನಂಬಿಕೆ ಮತ್ತು ಈ ವಿಶ್ವದಲ್ಲಿ ಇರುವಂತಹ ಒಂದು ಒಳ ಸತ್ಯದಲ್ಲಿ ವಿಶ್ವಾಸ ಇರುತ್ತೆ. ಬೇಕಾದದ್ದು ಆಗುತ್ತೆ. ಅನಾವಶ್ಯಕವಾಗಿ ನಾವು ಭೂತವನ್ನು ಚಿಂತಿಸಬಾರದು, ಭವಿಷ್ಯದ ಬಗ್ಗೆಯೂ ಕೂಡ ಕಾತರ ಪಡಬಾರದು. ಆ ಚಿಂತಿಸುವುದು, ಆ ಕಾತರ ಪಡುವುದರಲ್ಲಿ ಅರ್ಥವೇ ಇಲ್ಲ ಅನ್ನೋದನ್ನು ಮಹಾತ್ಮರು ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಅವರು ಸುಮ್ಮನೆ ಅಲ್ಲೆಲ್ಲೋ ಬೋರ್ಡ್ ಮೇಲೆ ಹಾಕಿದ್ದಾರೆ, ಗೋಡೆ ಮೇಲೆ ಬರೆದಿದ್ದಾರೆ, ಅದರಿಂದ ನಾನು ಚಿಂತೆ ಮಾಡೋದಿಲ್ಲ ಅಂತ ಹೋಗೋದಿಲ್ಲ. ಅವರಿಗೆ ಆ ಪ್ರಕಾರ ಯಾವ ಫಲಕದ ಮೇಲೆ, ಬೋರ್ಡ್ ಮೇಲೆ ಬರೆದಿದ್ರೂ ಕೂಡ ಒಳಗೆ ಕೆಲವೊಮ್ಮೆ ಆ ಶಬ್ದಗಳೂ ಬೇಕಾಗಿಲ್ಲ, ಆ ವಾಕ್ಯಗಳೂ ಬೇಕಾಗಿಲ್ಲ.
ಶಬ್ದಗಳು, ವಾಕ್ಯಗಳು ಇವೆಲ್ಲವನ್ನು ಅವಲಂಬಿಸದೆ ಅವರೊಳಗೊಂದು ದೃಷ್ಟಿ ಇರುತ್ತೆ. ನಾನು ಚಿಂತಿಸಬೇಕಾಗಿಲ್ಲ. ಏನು ನನ್ನಿಂದ ಆಗುತ್ತೋ ಅದನ್ನು ಗುರುತಿಸ್ಕೊಂಡು ಮಾಡ್ತೀನಿ. ಆಮೇಲೆ ಏನು ನನ್ನಿಂದ ಆಗೋದಿಲ್ವೋ ಅದನ್ನು ಹಾಗೆ ಬಿಟ್ಬಿಟ್ಟು ಅನ್ನುವಂಥ ಒಂದು ನಿಲುವು ಇರುತ್ತೆ. ಅದೇ ತ್ಯಾಗ. ಆದ್ದರಿಂದ ಮಿತ್ರರೇ, ತ್ಯಾಗದಿಂದ ಆಳವಾದ ಶಾಂತಿ ಅಂದಾಗ ನಾವೇನು ವಿಶೇಷವಾಗಿ ಮಾಡಬೇಕಾಗಿಲ್ಲ. ನಾವು ಪ್ರೀತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಒಂದು ಕಡೆ ಭಕ್ತಿಯ ಅಭ್ಯಾಸ ಮಾಡಿದರೆ ಸಾಕು. ಇನ್ನೊಂದು ಕಡೆ ಯಾವಾಗ ನಮ್ಮ ಮನಸ್ಸು ತಯಾರಿರುತ್ತೋ, ಯಾವಾಗ ನಮ್ಮ ಮನಸ್ಸು ವೇದಾಂತ ಚಿಂತನೆಗೆ ಸಿದ್ಧವಾಗಿರುತ್ತೋ ಆವಾಗ ವೇದಾಂತದ ಸಾರವನ್ನು ಈ ಮನಸ್ಸಿಗೆ ಉಣಿಸುತ್ತಾ ಇರಬೇಕು. ವೇದಾಂತದ ಸಾರ ಕೆಲವು ಕಡೆ ಹೇಳುವಂತೆ ಅಹಂ ಬ್ರಹ್ಮಾಸ್ಮಿ, ನಾನು ಪೂರ್ಣನಾಗಿರುವೆ, ನಾನು ಸ್ವರೂಪತಃ ಅನಂತವಾಗಿರುವೆ, ನನ್ನ ಅಹಂಕಾರವು ಒಂದು ಭ್ರಮೆ, ನನಗೆ ಇದು ಬೇಕು ಅದು ಬೇಕು ಅಂತ ಕೂಗಾಡುವಂಥ ಅಹಂಭಾವವು ಒಂದು ಸುಳ್ಳಷ್ಟೇ, ಅದು ಒಂದು ಕಲ್ಪನೆ ಅಷ್ಟೇ ಇತ್ಯಾದಿಗಳು ಶ್ರವಣ ಮಾಡಿದ ಹಾಗೆ ಹೆಚ್ಚು ಹೆಚ್ಚು ಸ್ಪಷ್ಟವಾಗ್ತವೆ. ಆಗ ನಾವು ಬೇಡ ಅಂದರೂ ಕೂಡ ನಮ್ಮೊಳಗೊಂದು ಪ್ರಸನ್ನವಾದಂತಹ ಮೌನವು ನೆಲೆ ನಿಂತಿರುತ್ತೆ. ಆ ಮೌನದಲ್ಲಿ ಇರುವುದೇ ಒಂದು ಮಹಾ ತಪಸ್ಸು. ಮೌನದಲ್ಲಿ ನೆಲೆ ನಿಲ್ಲುವುದು ಸುಲಭವಲ್ಲ. ಆದ್ದರಿಂದ ಮಹರ್ಷಿ ರಮಣರು ಉಪದೇಶ ಸಾರದಲ್ಲಿ ಹೇಳ್ತಾರೆ, ಅಹಮಪೇತಕಂ ನಿಜ ವಿಭಾನಕಂ ಮಹದಿದಂ ತಪೋ ರಮಣವಾಗಿಯಂ. ರಮಣ ವಾಕ್ ಯಂ, ರಮಣ ಮಹರ್ಷಿಗಳ ಮಾತು ವಾಕ್. ಇದು ಏನು? ಎಲ್ಲಿ ನಾನು ದೊಡ್ಡವನು, ನಾನು ಗೆದ್ದವನು, ನಾನು ಯಶಸ್ವಿ, ಅಥವಾ ಇನ್ನು ಕೆಲವು ಕಡೆ ಸೋತೇ ಹೋದೆ ನಾನು, ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ, ಎಲ್ಲರಿಗೂ ನನ್ನ ಬಗ್ಗೆ ಇರುವ ಗೌರವ ಇತ್ತೀಚೆಗಂತೂ ಹೊರಟು ಹೋಗಿದೆ, ನಾನು ಯಾರಿಗೂ ಬೇಡ ಆದವನಾಗಿದ್ದೀನಿ ಅಂತ ಅದಕ್ಕೆ ಹೇಳೋದು ಅಹಂ ಅಂತ. ಅಹಂಕಾರ ಅಂದರೆ ನಮ್ಮನ್ನೇ ನಾವು ದೊಡ್ಡ ಮನುಷ್ಯರು ಅಂತ ಭಾವಿಸೋದು ಮಾತ್ರ ಅಲ್ಲ, ಅದು ಒಂದು ರೀತಿಯ ಅಹಂಕಾರ. ನಾವು ಕೆಲಸಕ್ಕೆ ಬಾರ್ದವರು, ನಾವು ಸೋತವರು, ನಮಗಿನ್ನು ಯಾವ ಭವಿಷ್ಯ ಇಲ್ಲ, ಹಾಳಾಗಿ ಹೋದ್ವಿ ನಾವಂತೂ ಒಂದು ವೇಳೆ ಯಾರಾದರೂ ತಮ್ಮ ಬಗ್ಗೆ ಕಳಪೆಯಾಗಿ ಆಲೋಚನೆ ಮಾಡಿಕೊಂಡ್ರೆ ಅದು ಕೂಡ ಅಹಂಕಾರವೇ. ಅಹಮಪೇತಕಂ, ಆ ಪ್ರಕಾರವಾಗಿ ನಮ್ಮ ಬಗ್ಗೆ ಮೇಲು ಭಾವವೂ ಇಲ್ಲ, ಕೀಳು ಭಾವವೂ ಇಲ್ಲ. ಅದಕ್ಕೆ ಹೇಳಿದ್ದು ನಾವು ಒಳಗೊಂದು ಮೌನ, ತ್ಯಾಗದ ಪರಾಕಾಷ್ಠೆ ಆ ಪ್ರಕಾರವಾದ ಪ್ರಸನ್ನವಾದ ಮೌನ. ಆ ಮೌನದಲ್ಲಿ ನಿಲ್ಲುವುದು ಅಹಮಪೇತಕಂ, ಅಹಂಕಾರ ಇಲ್ಲದಿರುವಂತಹದ್ದು. ಆ ಒಂದು ತಪಸ್ಸು ಮಹದಿದಂ. ಅಹಮಪೇತಕಂ ನಿಜ ವಿಭಾನಕಂ. ನಿಜ ಅಂದರೆ ತಮ್ಮ ಒಳಸ್ವರೂಪ. ಆ ಒಳಸ್ವರೂಪವನ್ನು ಪ್ರಕಾಶಿಸುತ್ತೆ ಈ ತಪಸ್ಸು. ಆದ್ದರಿಂದ ನಾವೆಲ್ಲರೂ ಕೂಡ ಈ ತ್ಯಾಗವನ್ನು ತಪ್ಪು ತಿಳಿಯಬಾರ್ದು. ಗುಹೆಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾವುದೋ ಏಕಾಂತಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲೋ ಅಲ್ಲೊಮ್ಮೆ ಅವಕಾಶ ಸಿಕ್ಕಿದ್ರೆ, ಎಲ್ಲೋ ಅಲ್ಲೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ಬೋದು ಬಿಡಿ, ಅದು ಸಹಾಯಕವಾಗುತ್ತೆ. ಆದರೆ ಅನಾವಶ್ಯಕವಾಗಿ ಅಯ್ಯೋ ಈ ಮನೆಯಲ್ಲಿದ್ದು, ಕುಟುಂಬದಲ್ಲಿದ್ದು, ಪತಿ ಜೊತೆ ಅಥವಾ ಪತ್ನಿ ಜೊತೆ ಇದ್ದು ಸಾಧನೆ ಸಾಧ್ಯವೇ ಇಲ್ಲ ಅಂತ ಭಾವಿಸುವುದು ತಪ್ಪು. ಎಲ್ಲೇ ಇರಲಿ, ನಾವು ಎಂಥ ಪರಿಸ್ಥಿತಿಯಲ್ಲೇ ಇರಲಿ, ಖಂಡಿತವಾಗಿ ಭಗವತ್ ಚಿಂತನೆ ಸಾಧ್ಯ ಇದೆ. ಎಲ್ಲರೊಡನೆ ಬೆರೆತು, ಎಲ್ಲರೊಡನೆ ಸೇರಿಕೊಂಡು ಬದುಕುವಾಗಲೂ ಕೂಡ ಬಹಳಷ್ಟು ಅವಕಾಶಗಳು ಸಿಗ್ತವೆ. ಸಮಯ ನಮ್ಮ ಕೈಗೆ ಸಿಗುತ್ತೆ. ನಮಗೆ ಕೆಲವೊಮ್ಮೆ ಅಂದ್ಕೊಂಡಿರೋದಿಲ್ಲ, 1 ಗಂಟೆ 2 ಗಂಟೆ 3 ಗಂಟೆ ಯಾರೂ ನಮಗೆ ತೊಂದರೆ ಕೊಡ್ತಿರೋದಿಲ್ಲ. ಮನೆಯಲ್ಲೆಲ್ಲರೂ ನಿದ್ರೆ ಮಾಡಿದ್ದಾರೆ, ನಾವು ಎಚ್ಚರವಾಗಿದ್ದೀವಿ. ಮನೆಯಲ್ಲೆಲ್ಲರೂ ಕೂಡ ಏನೋ ಮಾಡ್ತಾ ಬ್ಯುಸಿ ಆಗಿದ್ದಾರೆ. ಅವ್ರನ್ನ ನೀವು ಮಾತಾಡ್ಸೋಂಗಿಲ್ಲ. ಮಾತಾಡ್ಸೋಕೆ ಹೋದರೆ ಈಗ ನಾನು ಡಿಸ್ಟರ್ಬ್ ಮಾಡಬೇಡಮ್ಮ, ಈಗ ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳುವ ಅಂಥ ಪರಿಸ್ಥಿತಿ ಬರೋದಿಲ್ವೇ ಎಷ್ಟೋ ಬಾರಿಯಲ್ಲಿ? ಶಿವ. ಆದ್ದರಿಂದ ಅಂಥ ಸಂದರ್ಭದಲ್ಲಿ ನಿಮಗೆ
ಒಂದು ಹರಿವಾಣದಲ್ಲಿ ಸಮಯವನ್ನು ಉಡುಗೊರೆಯಾಗಿ ಕೊಟ್ಟಂತೆ ಅನಿಸುತ್ತೆ. ಆ ಸಮಯದಲ್ಲಿ ಬೇಕಾದಷ್ಟು ಸಾಧನೆ ಮಾಡಬಹುದು. ಆದ್ದರಿಂದ ಈ ತ್ಯಾಗ ಅನ್ನುವಂಥದ್ದು ಹೊರಗಿನ ತ್ಯಾಗಕ್ಕಿಂತ ಹೆಚ್ಚಾಗಿ ಒಳಗಿನ ತ್ಯಾಗ. ಆ ಒಳಗಿನ ತ್ಯಾಗ ಸ್ವಲ್ಪ ಕಷ್ಟ ಅಂತ ಅನಿಸಿದರೆ ಭಗವಂತನನ್ನ ಪ್ರೀತಿಯಿಂದ ಧ್ಯಾನಿಸಿ ಮೊದಲು ಕಷ್ಟ ಆಗಿದ್ದುದು ಸುಲಭ ಆಗುತ್ತೆ. ಕಷ್ಟ ಆಗಿದ್ದುದು ಮಾಡಲು ಸುಲಭ ಆಗುವುದು ಆ ಭಗವತ್ ಚಿಂತನೆಯ ಆಧಾರದಿಂದ. ಒಮ್ಮೆ ನಮ್ಮಲ್ಲಿ ಸಾಕಷ್ಟು ವಿಕಾಸ ಆದಾಗ ಅದೇ ಒಂದು ಹೊಸ ಅಭ್ಯಾಸ ಆಗುತ್ತೆ. ಮನಸ್ಸಲ್ಲಿರುವ ಆಲೋಚನೆಗಳು ಎದ್ದೇಳುವಂತಹ ಪುಟಿದೇಳುವಂತಹ ಏನೇನು ಆಲೋಚನೆಗಳನ್ನೆಲ್ಲ ಹೀಗೆ ಚಿಟಿಕೆ ಹಾರಿಸಿ ದೂರ ಮಾಡಬಹುದು ನಾವು. ಹಾಗೆ ಶಾಂತವಾಗಿ ಇರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ತ್ಯಾಗ ಶಾಂತಿ. ಮನೆ ಕಟ್ಟಿ ಬೇರೆ ಬೇರೆ ರೀತಿಯಾದ ಸಂಪತ್ತನ್ನು ಗಳಿಸಿ, ಇವಾಗಲೇ ಗಳಿಸಿದ್ರೆ ಆಗಲಿ ಚಿಂತೆ ಇಲ್ಲ, ಅದನ್ನೆಲ್ಲ ಯಾರ್ಯಾರಿಗೂ ಕೊಟ್ಬಿಡ್ಬೇಕಂತ ಯಾರೂ ಹೇಳ್ತಾ ಇಲ್ಲ. ಆಮೇಲೆ ಮುಂದೆ ಕೂಡ ಏನೋ ನಿಮಗೆ ಬಂದರೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅನ್ನುವ ಹಾಗೆ ಅದೆಲ್ಲ ಹೊರ ಪ್ರಪಂಚ ಆಯಿತು. ಆದರೆ ಒಳಗೆ ನಿಮ್ಮನ್ನೇ ನೀವು ಯಾವಾಗಲೂ ಪ್ರಶ್ನಿಸಬೇಕು. ಈ ಸಂಪತ್ತು, ಈ ನನ್ನ ಮಕ್ಕಳು, ಈ ನನ್ನ ಪತಿ ಅಥವಾ ಪತ್ನಿ, ಈ ನನ್ನ ಸ್ನೇಹಿತರು, ಇವರೆಲ್ಲರನ್ನ ಅವಲಂಬಿಸಿಕೊಂಡು ನನ್ನ ಸುಖ ಇದೆಯೋ, ಅಥವಾ ಅವರಿದ್ದರೆ ಒಳ್ಳೆಯದು, ಅವರಿಲ್ಲದಿದ್ದರೆ ಅದು ಕೂಡ ಭಗವಂತನಿಚ್ಛೆ. ನನ್ನ ಸುಖ, ನನ್ನ ಶಾಂತಿ ಭಗವತ್ ಪ್ರೇಮದಲ್ಲಿದೆ, ಆತ್ಮಚಿಂತನೆಯಲ್ಲಿದೆ ಅಂತ ಒಂದು ಅರಿವು ನಮ್ಮಲ್ಲಿ ಮೂಡಿ ಬಂದರೆ ಆಗ ತ್ಯಾಗ ಆಗುತ್ತೆ. ಆ ಅರಿವನ್ನು ನಮ್ಮಲ್ಲಿ ತಂದುಕೊಳ್ಳೋದೇ ನಮ್ಮ ಸಾಧನೆ. ಆಮೇಲೆ ಸ್ನೇಹಿತರು ಇರಲಿ ಇಲ್ಲದಿರಲಿ, ಇದ್ರೆ ಸಂತೋಷ, ಇಲ್ಲದಿದ್ದರೆ ಅದು ಈಶ್ವರನ ಇಚ್ಛೆ, ದೇವರ ಇಚ್ಛೆ ಅನ್ನುವ ಹಾಗೆ ಯಾವ ಒಂದು ಸೋಲಿನ ಮನೋಭಾವದಿಂದ ಹಾಗೆ ಭಾವಿಸುವುದಲ್ಲ. ಇಲ್ಲಿ ಡಿಫೀಟಿಸ್ಟ್ ಮೈಂಡ್ ಸೆಟ್ ಅಂತಾರೆ ನೋಡಿ, ಅದು ಖಂಡಿತ ಇಲ್ಲ, ತಪ್ಪು ಭಾವಿಸಬೇಡಿ. ಇದು ಡಿಫೀಟಿಸ್ಟ್ ಅಲ್ಲ, ಇದು ಸೆಂಟರ್ಡ್ ಇನ್ ಟ್ರೂತ್. ಡಿಫೀಟಿಸ್ಟ್ ಅಂದ್ರೇನು? ಒಳಗೊಳಗೆ ನಮಗೆ ನಾವು ಸೋತು ಹೋದ್ವಿ, ಹೋಯ್ತು, ನಮ್ಮ ಕತೆ ಮುಗೀತು ಅಂತ ಭಾವನೆ ಇದ್ದು ಹೊರಗಿಂದ ಕೆಳಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನುವ ಹಾಗೆ ಏನೊಂದು ಫಿಲಾಸಫಿ ಹೇಳೋದು, ಅದು ಡಿಫೀಟಿಸ್ಟ್ ಮೈಂಡ್ ಸೆಟ್. ಇಲ್ಲಿ ಹಾಗೇನಿಲ್ಲ. ಇಲ್ಲಿ ಸಾಧನೆಯಿಂದ, ಸತ್ಸಂಗದಿಂದ ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ನಮಗೇನು ಬೇಕಿಲ್ಲ ನಿಜವಾಗಿ ಅಂತ. ಆದ್ದರಿಂದ ಆ ಒಂದು ಒಳಗಿನ ಸ್ಪಷ್ಟತೆ, ವಿಚಾರ ಸ್ಪಷ್ಟತೆ, ಶ್ರವಣ ಮತ್ತು ಮನನಗಳಿಂದ ಬಂದಿರುವಂತಹ ವಿಚಾರ ಸ್ಪಷ್ಟತೆಯಲ್ಲಿ ನೀವು ಸರಾಗವಾಗಿ ಸುಲಭವಾಗಿ ಪ್ರಯತ್ನ ಮಾಡದೇನೆ ಧ್ಯಾನಕ್ಕೆ ಹೋಗ್ತೀರಿ. ಅಲ್ಲಿ ಧ್ಯಾನಕ್ಕೆ ಹೋಗ್ತೀರ, ಎಲ್ಲೆಲ್ಲೋ ಧ್ಯಾನಕ್ಕೆ ಹೋಗ್ತೀರ, ಎಲ್ಲೆಲ್ಲೋ ನಿಮ್ಮ ಮನಸ್ಸು ಧ್ಯಾನ ಅನ್ನುವಂತಹ ಎತ್ತರಕ್ಕೆ ಜಿಗಿದು ಹಾರುತ್ತೆ. ಆ ಸ್ಥಿತಿ ನಿಮಗೆ ಸಾಧ್ಯವಿದೆ. ಅದಕ್ಕೆ ಬೇಕಾದ ಏನೋ ಒಂದಿಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇರಿ. ಏನಾದರೂ ಸಂಕಮುರದಲ್ಲೇ ಸ್ನಾನ ಅನ್ನುವ ಹಾಗೆ ಅಲ್ಲಿ ಇಲ್ಲಿ ನಿಮಗೆ ಅವಕಾಶಗಳು ಸಿಗ್ತವೆ. ಏಕಾಂಗಿತನ, ನನಗೆ ತುಂಬ ಲೋನ್ಲಿನೆಸ್ ಅಂತ ಕೆಲವರು ಹೇಳ್ತಾರೆ. ಸ್ವಾಮಿ, ಆ ಲೋನ್ಲಿನೆಸ್ಸನ್ನು ನೀವು ಪರಿವರ್ತಿಸಿ. ಆ ಲೋನ್ಲಿನೆಸ್, ಒಬ್ಬನೇ ಇದ್ದೀನಿ ನಾನು, ಒಬ್ಬಳೇ ಇದ್ದೀನಿ ನಾನು ಮನೆಯಲ್ಲಿ, ಯಾರೂ ಇಲ್ಲ ಅಂತ ಇದ್ದದ್ದನ್ನು ಇದು ಸುವರ್ಣ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ ಬೇರೆ ಬೇರೆ ರೀತಿಯಾದಂತಹ ಸಾಧನೆ ಮಾಡಲಿಕ್ಕೆ. ಜಪ, ಸ್ತುತಿ, ಧ್ಯಾನ, ಪ್ರವಚನವನ್ನು ಕೇಳುವಂಥದ್ದು, ಇದೆಲ್ಲ ಮಾಡಲಿಕ್ಕೆ ಮೊದಲೊಮ್ಮೆ ನನಗೆ ಸಮಯವೇ ಸಿಗೋದಿಲ್ಲ ಅಂತ ಹೇಳ್ತಿದ್ರಲ್ಲ, ಈಗ ಸಮಯ ಸಿಗ್ತಾ ಇದೆಯಲ್ಲ, ಅದನ್ನು ಏಕಾಂಗಿತನ ಅಂತ ಅದಕ್ಕೊಂದು ಲೇಬಲ್ ಹಾಕಬೇಡಿ. ಅದು ಏಕಾಂಗಿತನ ಆಗಬೇಕಾಗಿಲ್ಲ. ಆ ಒಂದು ಒಬ್ಬರೇ ಇರುವುದನ್ನು ಸಂತೋಷದಿಂದ ಆಚರಿಸಿ, ಸೆಲೆಬ್ರೇಟ್ ಇಟ್ ಅಂತ ನಾವು ಹೇಳ್ಬೋದು. ಅದರಿಂದ ಸಾರಾಂಶದಲ್ಲಿ ಹೊರತ್ಯಾಗವಲ್ಲ, ಒಳಗೆ ನಮ್ಮ ಪೂರ್ಣತೆಯನ್ನು ಅರಿತು ನಮಗೆ ಏನೇನೋ ಬೇಕು ಅನ್ನುವಂಥ ಒಂದು ಭ್ರಾಂತಿಯನ್ನು ಬಿಟ್ಟರೆ, ಗೀತೆಯ ಭಾಷೆಯಲ್ಲಿ ಫಲಾಸಕ್ತಿಯನ್ನು ಬಿಟ್ಟರೆ, ಆ ಫಲಾಸಕ್ತಿಯನ್ನು ಬಿಡುತ್ತಾ ಮತ್ತು ಕಾಮನ್ ಸೆನ್ಸ್ ಬೇಕೇ ಬೇಕು, ಸಾಮಾನ್ಯ ಪ್ರಜ್ಞೆ ಲೈಫಲ್ಲಿ ಬೇಕೇ ಬೇಕು. ತ್ಯಾಗ ಅಂದ್ಬಿಟ್ಟು ಯದ್ವಾ ತದ್ವಾ ಇದ್ದದನ್ನೆಲ್ಲ ಯಾರಿಗೆಲ್ಲ ಕೊಟ್ಟು
ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹಂಚಿಬಿಟ್ಟು ಆಮೇಲೆ ನಿಮಗೆ ಗತಿ ಇಲ್ಲ, ಹಾಗೆ ಮಾಡಿ ಅಂತ ಗೀತೆ ಹೇಳೋದಿಲ್ಲ, ಯಾರೂ ಹೇಳೋದಿಲ್ಲ. ನಿಮ್ಮ ಕಾಮನ್ ಸೆನ್ಸ್ ಇಟ್ಕೊಂಡಿರಬೇಕು. ಆ ರೀತಿಯಲ್ಲಿ ಸಾಮಾನ್ಯ ಪ್ರಜ್ಞೆಯನ್ನು ಕಳೆದುಕೊಳ್ಳದೆ ಮತ್ತೆ ಮತ್ತೆ ನಾವು ಉಪಯೋಗಿಸ್ತಿದ್ದಂಥ ಒಂದು ಶಬ್ದ ಇವತ್ತು ಅನಾವಶ್ಯಕವಾಗಿ ಯಾವುದ್ಯಾವುದೋ ಭಯ, ಯಾವುದ್ಯಾವುದೋ ಚಿಂತೆ, ಯಾವುದ್ಯಾವುದೋ ವ್ಯಥೆ, ಇವುಗಳನ್ನೆಲ್ಲ ಬಿಟ್ಬಿಡಿ. ಅದೇ ತ್ಯಾಗ. ಆ ಪ್ರಕಾರ ಇನ್ನೊಂದು ಮನೆ ಕಟ್ಸೋದಕ್ಕಿಂತ ಈಗಿರುವ ಮನೆಯ ಮೇಲಿರತಕ್ಕ ಮೋಹ, ಇನ್ನೊಂದು 10 ಅಭಿಮಾನಿಗಳನ್ನು ಪಡೆಯಬೇಕನ್ನೋದಕ್ಕಿಂತ ಈಗ ಇರತಕ್ಕಂತಹ ಅಭಿಮಾನಿಗಳ ಬಗ್ಗೆ ಎಷ್ಟು ಬೇಕೋ ಅಷ್ಟೇ ಒಂದು ದೂರವನ್ನು ಇಟ್ಕೊಳ್ಳುತ್ತಾ ಒಳಗಿನ ಒಂದು ವೈರಾಗ್ಯವನ್ನು ಬೆಳೆಸ್ಕೊಂಡ್ರೆ ಬಹುದೀರ್ಘ ಕಾಲಕ್ಕೆ ನಾವು ಶಾಂತವಾದ ಒಳ್ಳೆ ಆರೋಗ್ಯಕರವಾದ ಬದುಕನ್ನು ಬದುಕಬಹುದು ಅಂತ ಹೇಳ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ.